ಕಬ್ಬಿಣದ ಕಡಲೆಯಾಗಿದ್ದ ಪಶ್ಚಿಮ ಬಂಗಾಳವನ್ನ ತನ್ನ ಕೈವಶ ಮಾಡಿಕೊಂಡಿರುವ ಕೇಸರಿ ಪಡೆಯ ಚಿತ್ತ ಈಗ ಕರ್ನಾಟಕದತ್ತ ನೆಟ್ಟಿರುವಂತೆ ಕಾಣಿಸ್ತಾ ಇದೆ. ನಿನ್ನೆಯಷ್ಟೇ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿ ಅಮಿತ್ ಶಾ ತೆರಳಿದರು. ಆದ್ರೆ ಇವತ್ತು ರಾಜ್ಯಕ್ಕೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ನಿಮಗೆಲ್ಲ ನನ್ನ नमस्कारगलो। मैं कर्नाटका में बहुत बार आया हूं, लेकिन इतना बड़ा कार्यक्रम एयरपोर्ट पर यह पहली बार हुआ है और मैं देख रहा हूं आज बेंगलुरु की धरती से केसरिया सूरज उगा है। एक भाजपा कार्यकर्ता के तौर पर मैं जानता हूं कि भाजपा का कार्यकर्ता ही इतनी सुबह संगठित होकर किसी कार्यक्रम में पहुंच सकता है। आप यहां इतनी बड़ी संख्या में आए हैं, मैं आपका बहुत बहुत आभारी हूं। और मैं देख रहा हूं आप सबकी आंखों में नजर आ रहा है, जिसको भी सुनने का अवसर आता है तो ऐसा लग रहा है कि बंगाल की जीत भी आप ही की जीत है। पिछले 3 साल से हम यही देख रहे हैं, जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है। ये तय नहीं हो पाता है कि ये मुख्यमंत्री कितने दिन रहेंगे, ये तय नहीं हो पाता कि दूसरे को मौका मिलेगा कि नहीं मिलेगा, लटकाए रखा है। इतना ही नहीं, ये मैं देख रहा हूं इनकी इकोसिस्टम तमिलनाडु में प्रक्रिया चल रही थी। ಇನ್ನು ಪ್ರಧಾನಿ ಮೋದಿ ಅವರ ಈ ಎಲ್ಲ ಆರೋಪಕ್ಕೆ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ನಾಯಕರು ಯಾವ ಕುರ್ಚಿಯೂ ಅಲುಗಾಡ್ತಾ ಇಲ್ಲ, ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇರಳದಲ್ಲೂ ಹಂಗೆ ಆಯ್ತು, ಪಂಜಾಬ್ದಲ್ಲೂ ಹಂಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಏನ್ ನಡೀತಾ ಇದೆ? ಒಬ್ಬ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಮೋದಿ ಅವರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಇನ್ನು ಎಚ್ಎಎಲ್ನಿಂದ ಕನಕಪುರ ರಸ್ತೆಯಲ್ಲಿರುವ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ತೆರಳಿದ್ರು ಪ್ರಧಾನಿ ಮೋದಿ. ಶ್ರೀ ರವಿಶಂಕರ್ ಗುರೂಜಿಯವರ 70ನೇ ಜನ್ಮೋತ್ಸವ ಹಾಗೂ ಆಶ್ರಮದ 45ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಈ ವೇಳೆ ನೂತನ ಧ್ಯಾನ ಮಂದಿರ ಉದ್ಘಾಟಿಸಿದರು ಮೋದಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಆರ್ಟ್ ಆಫ್ ಲಿವಿಂಗ್ ಮಾಡ್ತಾ ಇರೋ ಕಾರ್ಯಕ್ರಮ ಶ್ಲಾಘನಾರ್ಹ ಅಂತ ಹೇಳಿದರು. ದೇಶದ ಪ್ರಧಾನಿ ಬರ್ತಾರೆ ಅಂದ್ರೆ ಅಲ್ಲಿ 7 ಸುತ್ತಿನ ಕೋಟೆಯೇ ನಿರ್ಮಾಣವಾಗಿರುತ್ತೆ. ಇರುವೆ ಕೂಡ ಎಂಟ್ರಿ ಕೊಡೋಕೆ ಸಾಧ್ಯವಿಲ್ಲದ ರೀತಿ ಎಸ್ಪಿಜಿ ಪೊಲೀಸರು ಭದ್ರತೆಯನ್ನ ನೀಡುತ್ತಾ ಇದ್ದಾರೆ. ಕೆಲ ವರ್ಷಗಳ ಹಿಂದೆ ಪಂಜಾಬ್ನಲ್ಲಾದ ಒಂದು ಘಟನೆ ಭಾರಿ ಚರ್ಚೆಗೀಡಾಗಿತ್ತು. ಈ ಮಧ್ಯೆ ಇವತ್ತು ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ ವೇಳೆ ಭದ್ರತಾ ಲೋಪದ ಆತಂಕ ಸೃಷ್ಟಿಯಾಗಿತ್ತು. ಇದು ಈಗ ಭಾರಿ ಚರ್ಚೆಗೆ ಈಡಾಗಿದೆ. ಬೆಂಗಳೂರು ಹೊರವಲಯದ ಕಗ್ಗಲೀಪುರ ಗ್ರಾಮದ ತಾತಗುಣಿ ಬಳಿ ಪ್ರಧಾನಿ ಮೋದಿ ಸಂಚರಿಸುವ ರಸ್ತೆ ಬದಿಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಪ್ರಧಾನಮಂತ್ರಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಭೇಟಿಯ ಮಾರ್ಗದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. ಭದ್ರತಾ ಸಿಬ್ಬಂದಿ ಪರಿಶೀಲನೆ ವೇಳೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದಾವೆ. ಭಾರಿ ಆತಂಕ ಸೃಷ್ಟಿ ಮಾಡಿತ್ತು. ಕೂಡಲೇ ಸ್ಥಳಕ್ಕೆ ತೆರಳಿದ ಸೋಕೋ ಟೀಮ್, ಎಫ್ಎಸ್ಎಲ್ ತಂಡ, ಸ್ಥಳೀಯ ಪೊಲೀಸರು, ಸ್ಟೇಟ್ ಇಂಟೆಲಿಜೆನ್ಸ್ ಐಎಸ್ಡಿ ತಂಡ ಸ್ಥಳ ಪರಿಶೀಲನೆ ಮಾಡಿ ಜಿಲೆಟಿನ್ ಕಡ್ಡಿಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದೆ.
ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುವುದಕ್ಕೂ ಮುನ್ನ ಕೋರಮಂಗಲ ಪೊಲೀಸ್ ಠಾಣೆಗೆ ಒಂದು ಕರೆ ಬಂದಿದೆ. ಎಚ್ಎಎಲ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ಸ್ಫೋಟಿಸುತ್ತೇನೆ ಅಂತ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದಾನೆ. ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದ ಕೋರಮಂಗಲ ಪೊಲೀಸರು ಲೋಹಿತ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ರು. ಆದರೆ ಈತ ಒಬ್ಬ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಈತ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅನ್ನೋದು ಗೊತ್ತಾದಾಗಲೆಲ್ಲ ಇದೇ ರೀತಿ ಕರೆ ಮಾಡ್ತಾ ಇದ್ನಂತೆ. ಇನ್ನು ಈತ ತಾತಗುಣಿಗೆ ಹೋಗಿದ್ದರ ಬಗ್ಗೆ ಯಾವುದೇ ಸಾಕ್ಷಿಗಳು ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾಗಿರೋ ಪ್ರಕರಣವನ್ನ ಪೊಲೀಸ್ ಇಲಾಖೆ ಈಗ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ತನಿಖೆಗೆ ಬೆಂಗಳೂರು ದಕ್ಷಿಣ ಎಸ್ಪಿ ನೇತೃತ್ವದಲ್ಲಿ 6 ವಿಶೇಷ ತಂಡಗಳನ್ನು ರಚನೆ ಮಾಡಿ 50 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ನಂಬರ್, ಟವರ್ ಡಂಪ್ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದರ ಬಗ್ಗೆ ಕಾನ್ಸ್ಟೇಬಲ್ ಇರ್ತಕ್ಕಂಥ ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು, ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ನಾವು ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತಿಂದ ದೂರ ಆ ಕಡೆ ಕಾಂಪೌಂಡ್ ಕಡೆ ಯಾರು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ರೋಡಿಂದ ಸುಮಾರು ಒಂದು 20ರಿಂದ 25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೇ ಇರೋಂಗೆ ನಾವು ನೋಡ್ತೀವಿ. ಈ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದರ ಬಗ್ಗೆ ಹಲವು ಅನುಮಾನಗಳು ಕಾಡತೊಡಗಿವೆ. ಇದೀಗ ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಇಟ್ಟಿದ್ಯಾರಲ್ಲಿ? ಒಂದು, ಜಿಲೆಟಿನ್ ಕಡ್ಡಿಯ ಬ್ಯಾಗ್ ಉದ್ದೇಶಪೂರ್ವಕವಾಗಿ ಇಡಲಾಗಿದೆಯಾ? ನಂಬರ್ 2, ಕ್ವಾರಿಗಳಿಗೆ ಸಾಗಿಸುವಾಗ ಆಕಸ್ಮಿಕವಾಗಿ ಬಿದ್ದಿರಬಹುದಾ ಅನ್ನೋ ಅನುಮಾನ ಇದೆ. ನಂಬರ್ 3, ಕ್ವಾರಿಗಳಿಗೆ ಜಿಲೆಟಿನ್ ನೀಡುವ ಬಗ್ಗೆ ಸರ್ಕಾರದ ಬಳಿ ಲೆಕ್ಕ ಇರಲ್ವಾ ಅನ್ನೋ ಪ್ರಶ್ನೆ. ಇನ್ನು 4, ಜಿಲೆಟಿನ್ ಬಳಕೆಯ ಮಾನದಂಡಗಳು ಏನು, ರೂಲ್ಸ್ ಏನು ಹೇಳುತ್ತೆ. ಇನ್ನು ಪಾಯಿಂಟ್ ನಂಬರ್ 5, ಸರ್ಕಾರದ SOP ಪಾಲನೆ ಆಗ್ತಾ ಇದೆಯಾ ಅನ್ನೋದು. ಪಾಯಿಂಟ್ ನಂಬರ್ 6, ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇರುವಂತಹ ಆ ವ್ಯಕ್ತಿನೇ ಇಲ್ಲಿ ಇಟ್ಟಿರಬಹುದಾ ಅನ್ನುವಂತಹ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಕೊರೋನಾ ಇಡೀ ವಿಶ್ವವನ್ನ ಕಾಡಿತ್ತು. ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಆ ದಿನಗಳು ಮತ್ತೆ ಮರುಕಳಿಸದಿರಲಿ ಅಂತ ಜನ ಸದಾ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಪ್ರಧಾನಿ ಮೋದಿ ಹೇಳಿರೋ ಒಂದು ಮಾತು ಈಗ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಬಿಗ್ ವಾರ್ನ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ. ಜಾಗತಿಕ ಬಿಕ್ಕಟ್ಟು ಉಲ್ಬಣ ಆಗಿದೆ. ಪೆಟ್ರೋಲ್ ಡೀಸೆಲ್ ದುಬಾರಿ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ. ಮೆಟ್ರೋ ಸಿಟಿಗಳಲ್ಲಿ ಜನರು ಮೆಟ್ರೋಗಳನ್ನ ಬಳಸಿ. ಕಾರುಗಳಲ್ಲಿ 1-2 ಪ್ರಯಾಣ ಬೇಡ. ಸಾಮೂಹಿಕ ಕಾರು ಬಳಕೆಗೆ ಆದ್ಯತೆಯನ್ನ ಕೊಡಿ. ವಿದ್ಯುತ್ ಚಾಲಿತ ಅಂದ್ರೆ ಎಲೆಕ್ಟ್ರಾನಿಕ್ ಚಾಲಿತ ವಾಹನಗಳನ್ನ ಹೆಚ್ಚಾಗಿ ಬಳಸಿ. ಕೊರೋನಾ ದಿನಗಳ ದಿನಚರಿ ಈಗಲೂ ಪ್ರಸ್ತುತವಾಗಿದೆ. ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ದೇಶದ ಹಿತದೃಷ್ಟಿಯಿಂದ ಕೊರೋನಾ ದಿನಗಳ ಆಚರಣೆ ಅಗತ್ಯವಾಗಿದೆ. ಈಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಖರೀದಿಯ ವಿದೇಶಿ ಕರೆನ್ಸಿ ಬಳಕೆಗೆ ಕಡಿವಾಣ ಹಾಕಿ. ವಿದೇಶಿ ಪ್ರವಾಸ, ವಿದೇಶಗಳಲ್ಲಿ ಅದ್ಧೂರಿ ಮದುವೆಗಳಿಗೆ ಕಡಿವಾಣವನ್ನ ಹಾಕಿ ಅಂತ ಸಂದೇಶ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇದರ ಜೊತೆಗೆ ದೇಶದ ಹಿತಾಸಕ್ತಿಗಾಗಿ ಚಿನ್ನವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ. ಇನ್ನೊಂದು ವರ್ಷ ಚಿನ್ನ ಖರೀದಿ ಮಾಡೋದು ಬೇಡ. ಮನೆಯಲ್ಲಿ ಏನೇ ಸಂಭ್ರಮಾಚರಣೆ ಇದ್ರೂ ಕೂಡ ಚಿನ್ನ ಖರೀದಿ ಬೇಡ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಮೋದಿ. ಇದರ ಜೊತೆಗೆ ಮನೆಗಳಲ್ಲಿ ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಿ. ಅಡುಗೆ ಎಣ್ಣೆ ಮಿತವಾಗಿ ಬಳಸೋದೇ ದೊಡ್ಡ ದೇಶ ಪ್ರೇಮ. ದೇಶದ ಬೊಕ್ಕಸ ಸುಭದ್ರವಾಗಲು ಕೊಡುಗೆ ಕೊಡಿ. ಕೃಷಿಯಲ್ಲಿ ರಸಗೊಬ್ಬರ ಬಳಕೆಗೂ ಕಡಿವಾಣ ಹಾಕಿ. ರಸಗೊಬ್ಬರ ಬದಲು ಸಾವಯವ ಕೃಷಿಗೆ ಆದ್ಯತೆಯನ್ನ ಕೊಡಿ ಎನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಮೋದಿ. ಇದರ ಜೊತೆಗೆ ತೈಲ ಪೂರೈಕೆ ಕಡಿಮೆ ಆಗ್ತಾ ಇರುವ ಕಾರಣಕ್ಕೆ ಕಷ್ಟವಾಗ್ತಾ ಇದೆ. ಭಾರತದ ಭವಿಷ್ಯಕ್ಕಾಗಿ ಒಗ್ಗಟ್ಟಿನ ಹೋರಾಟ ಅನಿವಾರ್ಯವಾಗಿದೆ ನಮಗೆ. ದೇಶಕ್ಕಾಗಿ ಸಾಯೋದು ಒಂದೇ ಅಲ್ಲ ದೇಶ ಪ್ರೇಮವಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು ಕೂಡ ದೇಶ ಪ್ರೇಮವೇ ಅಂತ ಮೋದಿ ಹೇಳಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा।
शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी, क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है। जैसे आजकल जो विदेशों में शादियों का, विदेशों में घूमने का, विदेशों में वैकेशन पर जाने का मिडिल क्लास में कल्चर बढ़ता जा रहा है।